15ರಂದು ಪ್ರತಿಭಾ ಪುರಸ್ಕಾರ. ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜೂನ್ 15ರಂದು ಇಂದಿರಾನಗರದ ಹತ್ತಿರ ಇರುವ ಸಂಸದರ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಬೆಳಗಾವಿ ಬುಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳೆ ಅವರು ಹೇಳಿದರು. ಗುರುವಾರ ಸಂಸದರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರದಲ್ಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಮೊದಲನೇ, ದ್ವಿತೀಯ ಹಾಗೂ ಮೂರನೇ ಸ್ಥಾನ ಪಡೆದಿರುವ ವಿದ್ಯಾರ್ಥಿಗಳನ್ನು ಯುವ ಸಂಸದರು ಸನ್ಮಾನಿಸಿ ಅವರಿಗೆ ಬಹುಮಾನ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಿದ್ದಾರೆ ಎಂದರು. ಈ ಸಮಾರಂಭದಲ್ಲಿ ಚಿಕ್ಕೋಡಿ ಸಿದ್ದಲ್ಗಾ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಬುಡಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತೆ, ಬೆಳಗಾವಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ರಾಮನಗೌಡ ಕನ್ನೊಳ್ಳಿ, ಚಿಕ್ಕೋಡಿ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ, ಚಿಕ್ಕೋಡಿ ಡಿಡಿಪಿಯು ಪಾಂಡುರಂಗ ಭಂಡಾರಿ, ಡಿಡಿಪಿಐ ಆರ್ಎಸ್ ಸೀತಾರಾಮ್, ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿಶ್ವನಾಥ್ ಚೌಗ್ಲಾ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತಿ, ಪ್ರಭಾಕರ್ ಕೋರೆ, ಕೆಪಿಸಿಸಿ ಸದಸ್ಯ ರಾಜು ಕೋಟಗಿ, ರಾಮಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. 2024-25 ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ 10ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಬಂದಿದೆ. ಅದೇ ಪ್ರಕಾರ ಪಿಯುಸಿ ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಪರೀಕ್ಷೆಯು ಕೂಡ ಮತ್ತು ಫಲಿತಾಂಶವೂ ಕೂಡ ವಿದ್ಯಾರ್ಥಿ ಮತ್ತು ಪಾಲಕರ ಕೈ ಸೇರಿದೆ. ಅನೇಕ ಮಕ್ಕಳು ತಮ್ಮ ಪ್ರತಿಭೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ಪ್ರದರ್ಶನ ನೀಡಿದ್ದಾರೆ. ಹೆಚ್ಚು ಅಂಕಗಳನ್ನು ಗಳಿಸಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಹೆಸರನ್ನು ರಾಜ್ಯಕ್ಕೆ ಮತ್ತು ಆಯಾ ವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಗುರುವಂದರುಗಳಿಗೆ ಅವರು ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಇಂಥ ಮಕ್ಕಳಿಗೆ ತಮ್ಮ ಭವಿಷ್ಯದ ಮುಂದಿನ ನಡೆಯನ್ನು ಅವರಿಗೆ ಹೇಳಿಕೊಡಬೇಕು ಮತ್ತು ಅವರಿಗೆ ಎಲ್ಲ ನಿಟ್ಟಿನಲ್ಲಿ ಒಂದು ಅಭಿನಂದನೆ ಹೇಳಬೇಕು, ಒಂದು ಗೌರವಧನ ಅವರಿಗೊಂದು ಸ್ವಲ್ಪ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಅವರ ಮುಂದಿನ ಭವಿಷ್ಯದ ನಡೆಗೆ ಒಳ್ಳೆಯ ಮಾರ್ಗದರ್ಶನ ಉಪನ್ಯಾಸವನ್ನು ಕೂಡ ನೀಡಬೇಕು ಅನ್ನೋದು ಒಂದು ಅತ್ಯಂತ ಸೂಕ್ತ ಮತ್ತು ಬೃಹತ್ತವಾದ ವಿಶಾಲ ಮನೋಭಾವನೆ ಉಳ್ತಕ್ಕಂಥ ಇಡೀ ದೇಶದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿ ನಿಮ್ಮೆಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಚಿಕ್ಕೋಡಿ ಲೋಕಸಭೆ ಸಂಸದರಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಈ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನಾನು ಖುದ್ದಾಗಿ ಆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಮಕ್ಕಳನ್ನು ಅಭಿನಂದಿಸಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೊಂದು ಹೊಸ ವಿನೂತನವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾವ ರಾಜಕೀಯ ಉದ್ದೇಶ ಪ್ರೇರಿತ ಅಲ್ಲ. ಇಟ್ ಈಸ್ ಅಪಾರ್ಟ್ ಫ್ರಮ್ ಕಾಸ್ಟ್, ಪಾರ್ಟಿ, ರಿಲಿಜನ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಮಕ್ಕಳನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಮಕ್ಕಳ ಎಲ್ಲ ಥರದ ಏಳಿಗೆಯನ್ನು ನಾವು ಬಯಸ್ತಕ್ಕಂಥವರು, ಅವರಿಗೆ ಪ್ರೋತ್ಸಾಹ ನೀಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ, ನಮ್ಮ ಧರ್ಮನೂ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಅವರು ವಿಚಾರ ವ್ಯಕ್ತಪಡಿಸಿದಾಗ ಅವರಿಗೆ ಬೆಂಬಲವಾಗಿ ನಾವು ಪ್ರಭಾಕರ್ ಕೋರೆಯವರು, ಮಾವಿರಣ್ಣ ಮೊಯ್ತೆಯವರು, ಎಲ್ಲ ಕಾರ್ಯಕರ್ತರು, ಅವರ ಬಳಗದ ಪ್ರಿಯಾಂಕಾ ಜಾರಕಿಹೊಳಿ ಸಂಸದರ ಅವರ ಬಳಗದ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ರಿ, ನಾವು ನಿಮಗೆಲ್ಲ ಬೆಂಬಲ ನೀಡ್ತೀವಿ. ಆ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ರಾಮಕೃಷ್ಣ ಪಾನ್ಪಡೆಯವರ ಎಲ್ಲ ಸ್ಟ್ಯಾಟಿಸ್ಟಿಕಲ್ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮಾಹಿತಿ ಕೈ ಸೇರಿದೆ. ಪ್ರತಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 10 ಅಸೆಂಬ್ಲಿ ಸೆಗ್ಮೆಂಟ್ಸ್ ಬರ್ತವೆ.
10 ಅಸೆಂಬ್ಲಿ, ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ 8 ಬಂದರೂ ಕೂಡ ಶೈಕ್ಷಣಿಕ ಜಿಲ್ಲೆಯನ್ನು ಕೇಂದ್ರವಾಗಿ ಇಟ್ಕೊಂಡು ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ 10 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ನಂಬರ್ 1, 2 ಮತ್ತು 3 3 ಜನರಿಗೆ, ಪ್ರತಿ ವಿಧಾನಸಭಾಕ್ಕೆ 3 ಜನರಿಗೆ, ಎಲ್ಲೆಲ್ಲಿ ಕೆಲವೊಂದು ಕಡೆ ಆ 2ನೇ ನಂಬರ್ಗೆ 2 ಮಕ್ಕಳು ಅದಾರ, 1ನೇ ನಂಬರ್ಗೆ ಈಕ್ವಲ್ ಮಾರ್ಕ್ಸ್ ತೊಗೊಂಡಾಗ ಆ ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ಪ್ರತಿ ಮತಕ್ಷೇತ್ರಕ್ಕೆ 3 ಅಂತಂದರೆ 10 ಮತಕ್ಷೇತ್ರ 30 ಜನ ಆಗ್ತದೆ. ಹೊರತಾಗಿ ಅವರು 50 ಜನ ಮಕ್ಕಳಾಗಿದ್ದಾರೆ. ಪ್ಯಾರಲಲ್ ಮಾರ್ಕ್ಸ್ ಇರೋದ್ರಿಂದ 2ನೇ ನಂಬರ್ಗೆ 2 ಮಂದಿ, 1ನೇ ನಂಬರ್ಗೆ 2 ಮಂದಿ ಕೆಲವೊಂದು ಕಡೆ ಆಗಿದೆ. ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೀವಿ. ಅಂದರೆ ಒಟ್ಟು ಈ ಹೈಸ್ಕೂಲ್ ಪ್ರೌಢಶಾಲಾ ವಿಭಾಗದಲ್ಲಿ 50 ಮಕ್ಕಳನ್ನು 10 ವಿಧಾನಸಭಾ ಕ್ಷೇತ್ರದಿಂದ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ, ಅವರ ಅಭಿನಂದನೆ ಮಾಡ್ತಕ್ಕಂಥ ಅವರ ತಾಯಿ ತಂದೆ ಫ್ಯಾಮಿಲಿ ಮೆಂಬರ್ಸು, ಅವರಿಗೆ ಸಹಕಾರ ಮಾಡಿದಂಥ ಗುರುವಂದನೆ ಎಲ್ಲರಿಗೂ ಕೂಡ ಒಂದು ತುಂಬು ಮನಸ್ಸಿನಿಂದ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ನಾನೇ ಅವರನ್ನು ಅಭಿನಂದಿಸಬೇಕು ಅನ್ನೋ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. PUCಯಲ್ಲಿ 2ನೇ 3 ವಿಭಾಗದಲ್ಲಿ ಕಲಾ ಇರ್ಬೋದು, ವಿಜ್ಞಾನ ಇರ್ಬೋದು ಮತ್ತು ನಮ್ಮ ಕಾಮರ್ಸ್ ಕೂಡ, ಅಂದರೆ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ 3 ವಿಭಾಗಕ್ಕೆ ಪ್ರಥಮ ಬಂದಂಥ ಮಕ್ಕಳನ್ನು ಇಲ್ಲಿ ಅಭಿನಂದಿಸ್ತಾ ಇದ್ದೀವಿ. ಅವರು ಕೂಡ ಸುಮಾರು 36 ಜನ ಆಗ್ತಾರೆ. ಈಗ ಒಟ್ಟಿಗೆ ಒಂದು 86ರಿಂದ 90 ಜನ ಮಕ್ಕಳನ್ನು ಪ್ರೋತ್ಸಾಹ, ಅವರಿಗೆ ಅಭಿನಂದನೆ ಪತ್ರ, ಅವರಿಗೆ ಸಹಾಯಧನ ಮತ್ತು ಅವರಿಗೆ ಒಂದು ಒಳ್ಳೆಯ ಉಪನ್ಯಾಸ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇದೇ ಬರೋ ದಿನಾಂಕ 15/6/2025 ಮುಂಜಾನೆ 10:30 ಗಂಟೆಗೆ ಈ ಲೋಕಸಭಾ ಸಭಾಂಗಣದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಉದ್ಘಾಟನೆ ಮಾಡ್ತಾರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಉಪಸ್ಥಿತರಿರ್ತಾರೆ. ನಾನು ಅಧ್ಯಕ್ಷರು ಕೂಡ ಲಕ್ಷ್ಮಣರಾವ್ ಚಿಂಗಳೆ ಉಪಸ್ಥಿತಿ, ಮಹಾವೀರಣ್ಣ ಮೊಯ್ತೆಯವರು, ಪ್ರಭಾಕರ್ ಕೋರೆಯವರು ಮತ್ತು ಎಲ್ಲ ನಮ್ಮ ಈ ಬಳಗದವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತೀವಿ. ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿ ರಾಮನಗೌಡ ಕಣ್ಣೋಳಿ, ಚಿಕ್ಕೋಡಿ ನಮ್ಮ ಬೆಳಗಾವಿನ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಈ ನಿವಾಸಿ ಶಾಲೆಗಳಿಂದ ಕೂಡ ಆಯ್ಕೆ ಆಗಿದ್ದ ಸಂದರ್ಭ ಇದೆ, ವಸತಿ ಶಾಲೆಗಳಿಂದ. ಆಮೇಲೆ ನಮ್ಮ ಚಿಕ್ಕೋಡಿಯ AC ಉಪವಿಭಾಗಾಧಿಕಾರಿ ಸುಭಾಷ್ S. ಸಂಪಗಾವಿ ಅವರು ಕೂಡ ಅತಿಥಿಗಳಾಗಿ ಇರ್ತಾರೆ. ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದಂಥ ಪಾಂಡುರಂಗೇಶ್ವರ ಭಂಡಾರಿ PUDDPI ಅವರು ಕೂಡ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ. ಮತ್ತು ಪ್ರೌಢಶಾಲೆಯ DDPIಗಳಾದಂಥ RS ಸೀತಾರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮಕ್ಕಳಿಗೆ ಒಂದು ಅವರ ಭವಿಷ್ಯಕ್ಕೆ ನಾಂದಿ ಆಗ್ತಕ್ಕಂಥ ವಿಚಾರಗಳನ್ನು ಹೇಳಿಕೊಡ್ಲಿಕ್ಕೆ ಒಬ್ಬರು ಉಪನ್ಯಾಸಕರು ಬರ್ತಾರೆ. ಅವರು ಮಜರಟ್ಟಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾದಂಥ ವಿಶ್ವನಾಥ್ ಚೋಗ್ಲಾ ಅವರು ಅಂದಿನ ದಿನ ಉಪನ್ಯಾಸವನ್ನು ನೀಡ್ತಾರೆ. ಈ ಬಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಪತ್ರ, ಗೌರವಧನ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ತಾಯಿ ತಂದೆಯನ್ನು ಕರ್ಕೊಂಡು ಬರಲಿಕ್ಕೆ ಆಹ್ವಾನವನ್ನು ನೇರವಾಗಿ ನಮ್ಮ ಸಂಸದರು ಅವರೇ ಖುದ್ದಾಗಿ ಆ ಮಕ್ಕಳಿಗೆ ಪತ್ರವನ್ನು ಕಳಿಸಿದರು. ಅವರೇ ಖುದ್ದಾಗಿ ಪತ್ರ ಬರೆದು ಮನವಿ ಮಾಡಿದ್ದಾರೆ. ನಿಮ್ಮನ್ನು ಅಭಿನಂದಿಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ತಾವು
ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ವಿನಂತಿ ಪತ್ರವನ್ನು ಖುದ್ದಾಗಿ ಸಂಸದರೇ ಅವರೆಲ್ಲರಿಗೆ ಪತ್ರವನ್ನು ಅವರೆಲ್ಲರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಯನ್ನು ಖುದ್ದಾಗಿ MP ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಅವರಿಗೆ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮ ಬನ್ನಿ, ಇಂಥ ಒಂದು ಸದಾವಕಾಶ ನೀವೆಲ್ಲರೂ ನಮಗೆ ಕಲ್ಪಿಸಿಕೊಡ್ಬೇಕು. ಇದು ಒಂದು ಮುಂದಿನ ದಿನಗಳಲ್ಲಿ ಯುವಕರನ್ನು ಪ್ರೋತ್ಸಾಹಿಸ್ತಕ್ಕಂಥ, ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ನಾಂದಿಯಾಗಲಿದೆ. ಇಂಥ ವಿನೂತನ ಕಾರ್ಯಕ್ರಮ ಉಂಟು. ಅವರ ವೈಚಾರಿಕ ಸಿದ್ಧಾಂತದ ಅಡಿಯಲ್ಲಿ ಅವರ ಕಮಿಟ್ಮೆಂಟ್ ಕೂಡ ಭಾಳ ಮುಖ್ಯವಾಗಿ ಸಂಸದರಾಗಿ 1 ವರ್ಷ ಪೂರ್ತಿಯಾಗಿದೆ.